ಈ ವರ್ಷದ ಮೊದಲ ಚಂದ್ರಗ್ರಹಣವು ಇಂದು ಸಾಯಂಕಾಲ ನಡೆಯುತ್ತಿದ್ದು, ಚಂದ್ರಗ್ರಹಣವು ಈ 2026ರಲ್ಲಿ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಗೋಚರಿಸುತ್ತಿರುವ ಮೊದಲ ಗ್ರಹಣವಾಗಿದೆ. ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಸೂರ್ಯಗ್ರಹಣವು ನಡೆದಿದ್ದು, ಆದರೆ ಇದು ಭಾರತದಲ್ಲಿ ಗೋಚರಿಸದೇ ಇರುವ ಕಾರಣಕ್ಕೆ ಇಲ್ಲಿ ಅದರ ಸೂತಕದ ಅವಧಿಯು ಮಾನ್ಯವಾಗಿರಲಿಲ್ಲ. ಆದರೆ ಇದು ಈ 2026ರಲ್ಲಿ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಗೋಚರಿಸುತ್ತಿರುವ ಮೊದಲ ಚಂದ್ರಗ್ರಹಣವಾಗಿದೆ. ಆದ್ದರಿಂದ ಈ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯವಾಗಿ ತೆಗೆದುಕೊಳ್ಳಲೇಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಹಾಗೂ ಪಾಲಿಸಬೇಕಾದ ನಿಯಮಗಳು. ರಕ್ತಗ್ರಸ್ತ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಕೆಲವು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ಈ ಅದೃಷ್ಟದಿಂದಾಗಿ ಅವರ ಜೀವನದ ಎಲ್ಲ ಕಷ್ಟಗಳಿಂದ ಮುಕ್ತರಾಗಿ ಕೋಟ್ಯಾಧಿಪತಿಗಳಾಗುವ ಸಾಧ್ಯತೆಯೂ ಕೂಡ ಇದೆ. ಎಲ್ಲ ಸಾಲಗಳಿಂದ ಮುಕ್ತರಾಗಿ ಸಂತೋಷ ಹಾಗೂ ಸಮೃದ್ಧರಾಗಿರಲಿದ್ದಾರೆ. ಕರ್ನಾಟಕದಲ್ಲಿ ಈ ಚಂದ್ರಗ್ರಹಣವು ಯಾವ ಸಮಯದಲ್ಲಿ ಗೋಚರಿಸುತ್ತದೆ ಹಾಗೂ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಯಾವ ರಾಶಿಗಳಿಗೆ ಯಾವ ಫಲ ಇದೆ ಹಾಗೂ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಮತ್ತು ಗರ್ಭಿಣಿಯರು ವಹಿಸಬೇಕಾದ ಎಚ್ಚರಿಕೆಯ ಕ್ರಮಗಳು ಯಾವ್ಯಾವು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ವಿವರಿಸಲಾಗಿದ್ದು, ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ನೀವು ಕೂಡ ಈ 2026ರ ಮೊದಲ ಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಬಯಸುತ್ತಿದ್ದರೆ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಂದು ಮಾರ್ಚ್ 3. ಭಾರತದಲ್ಲಿ ಹೋಳಿ ಸಂಭ್ರಮ ಒಂದು ಕಡೆಯಾದರೆ ನಾಳೆ ಇನ್ನೊಂದು ವಿಶೇಷತೆ ಇದೆ. ಅದೇನೆಂದರೆ ಇಂದು ಆಕಾಶದಲ್ಲಿ ಅಪರೂಪದ ಖಗೋಳ ದೃಶ್ಯ ಕಾಣಿಸಿಕೊಳ್ಳುತ್ತಿದೆ. ಇದನ್ನು ಸಾಮಾನ್ಯವಾಗಿ ರಕ್ತ ಚಂದ್ರಗ್ರಹಣ ಎಂದು ಕೂಡ ಕರೆಯುತ್ತಾರೆ. ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ನೇರವಾಗಿ ಬಂದಾಗ ಈ ಗ್ರಹಣ ಉಂಟಾಗುತ್ತದೆ. ಈ ಸಮಯದಲ್ಲಿ ಚಂದ್ರನು ಭೂಮಿಯ ಗಾಢ ನೆರಳಿನ ಭಾಗವಾದ ಆಮ್ರ ಪ್ರದೇಶಕ್ಕೆ ಪ್ರವೇಶ ಮಾಡುತ್ತಾನೆ. ಇದರ ವಿಶೇಷತೆ ಏನೆಂದರೆ ಪೂರ್ಣ ಚಂದ್ರಗ್ರಹಣದ ವೇಳೆ ಚಂದ್ರ ಸಂಪೂರ್ಣ ಕಪ್ಪಾಗುವುದಿಲ್ಲ, ಬದಲಾಗಿ ಕಡುಗೆಂಪು ಅಥವಾ ತುಕ್ಕು ಹಿಡಿದ ಬಣ್ಣದಲ್ಲಿ ಚಂದ್ರ ಕಾಣಿಸುತ್ತಾನೆ. ಇದಕ್ಕೆ ಕಾರಣ ಭೂಮಿಯ ವಾತಾವರಣ ಎನ್ನಬಹುದು. ಇನ್ನು ಸೂರ್ಯನ ಬೆಳಕು ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗುವಾಗ ನೀಲಿ ಬಣ್ಣದ ಕಿರಣಗಳು ಚದುರಿ ಹೋಗುತ್ತವೆ. ಹೀಗಾಗಿ ಕೆಂಪು ಬಣ್ಣದ ಕಿರಣಗಳು ಮಾತ್ರ ವಕ್ರವಾಗಿ ಚಂದ್ರನ ಮೇಲೆ ಬೀಳುತ್ತವೆ. ಹೀಗಾಗಿಯೇ ರಕ್ತ ಚಂದ್ರಗ್ರಹಣದ ಚಂದ್ರ ಕೆಂಪಾದಾಗ ಹೊಳಪಿನಿಂದ ಕಾಣಿಸುತ್ತದೆ. ಭಾರತದಲ್ಲಿ ಮಾತ್ರ ಸ್ಪಷ್ಟ ವೀಕ್ಷಣೆ. ಇನ್ನು ಈ ಗ್ರಹಣದ ಅಂತಿಮ ಹಂತಗಳನ್ನು ಭಾರತದಲ್ಲಿ ಮಾತ್ರ ಸ್ಪಷ್ಟವಾಗಿ ನೋಡಬಹುದು. ಸಮಯ ಮಧ್ಯಾಹ್ನ 3:20ಕ್ಕೆ ಭಾಗಶಃ ಗ್ರಹಣ ಶುರುವಾಗುತ್ತದೆ. ಇದು ಸಂಜೆ 4:34ಕ್ಕೆ ಸಂಪೂರ್ಣ ಗ್ರಹಣ ಶುರುವಾಗುತ್ತದೆ. ಆದರೆ ಹೆಚ್ಚಿನ ನಗರಗಳಲ್ಲಿ ಮಾತ್ರ ಚಂದ್ರೋದಯ ಸೂರ್ಯಾಸ್ತದ ನಂತರ ಆಗುತ್ತದೆ. ಹೀಗಾಗಿ ಗ್ರಹಣದ ಕೊನೆಯ ಭಾಗ ಮಾತ್ರ ಗೋಚರಿಸುತ್ತದೆ. ದೆಹಲಿ, ಮುಂಬೈನಲ್ಲಿ ಯಾವಾಗ? ದೆಹಲಿಯಲ್ಲಿ ಚಂದ್ರ ಸಂಜೆ 6:22ಕ್ಕೆ ಉದಯಿಸುತ್ತಾನೆ. ಮುಂಬೈನಲ್ಲಿ ಸಂಜೆ 6:40ಕ್ಕೆ ಕಾಣಿಸುತ್ತಾನೆ. ಗ್ರಹಣ ಸಂಜೆ 6:47ಕ್ಕೆ ಮುಕ್ತಾಯವಾಗುವುದರಿಂದ ಈ ನಗರಗಳಲ್ಲಿ ಕೆಂಪು ಚಂದ್ರನನ್ನು ನೋಡಲು ಕೇವಲ ಕೆಲವು ನಿಮಿಷಗಳಷ್ಟೇ ಸಮಯ ಸಿಗುತ್ತದೆ. ಇನ್ನು ಭಾರತದ ಪೂರ್ವ ಮತ್ತು ಈಶಾನ್ಯ ಭಾಗಗಳಲ್ಲಿ ವೀಕ್ಷಣೆ ಉತ್ತಮವಾಗಿರುತ್ತದೆ. ಇಟಾನಗರ, ಗುವಾಹಟಿ ಮತ್ತು ಸಿಲಿಗುರಿ ನಗರಗಳಲ್ಲಿ ಚಂದ್ರ ಬೇಗನೆ ಉದಯಿಸುವುದರಿಂದ ಹೆಚ್ಚು ಸಮಯ ಗ್ರಹಣ ಕಾಣಬಹುದು. ಕೋಲ್ಕತ್ತಾದಲ್ಲೂ ಉತ್ತಮ ದೃಶ್ಯ ಲಭ್ಯವಾಗುತ್ತದೆ. ಸೂರ್ಯಗ್ರಹಣದಂತಿಲ್ಲ. ಚಂದ್ರಗ್ರಹಣವನ್ನು ನೋಡಲು ಯಾವುದೇ ವಿಶೇಷ ಕನ್ನಡಕ ಅಥವಾ ಫಿಲ್ಟರ್ ಅಗತ್ಯವಿಲ್ಲ. ಬರಿಗಣ್ಣಿನಿಂದಲೇ ಸುರಕ್ಷಿತವಾಗಿ ವೀಕ್ಷಿಸಬಹುದು. ಪೂರ್ವ ದಿಕ್ಕಿನಲ್ಲಿ ಆಕಾಶ ಸ್ಪಷ್ಟವಾಗಿರುವ ಸ್ಥಳವನ್ನು ಆಯ್ಕೆ ಮಾಡಿದರೆ ಉತ್ತಮ ಅನುಭವ ಸಿಗುತ್ತದೆ. ಭಾರತದ ಹೊರತಾಗಿ ವಿಶ್ವದ ಹಲವೆಡೆ ಸಂಪೂರ್ಣ ಗ್ರಹಣ ಸ್ಪಷ್ಟವಾಗಿ ಗೋಚರಿಸಲಿದೆ. ಅಮೆರಿಕದ ಪಶ್ಚಿಮ ಭಾಗದಲ್ಲಿ ಮುಂಜಾನೆ ಸಮಯದಲ್ಲಿ ಪೂರ್ಣ ಗ್ರಹಣ ಕಾಣಬಹುದು. ಪೂರ್ವ ಅಮೆರಿಕಾದಲ್ಲಿ ಚಂದ್ರ ಗ್ರಹಣಾವಸ್ಥೆಯಲ್ಲೇ ಅಸ್ತಮಿಸಬಹುದು. ಜಪಾನ್ ಮತ್ತು ಕೊರಿಯಾದ ನಗರಗಳಲ್ಲಿ ಸಂಜೆ ವೇಳೆಯಲ್ಲಿ ಸಂಪೂರ್ಣ ಗ್ರಹಣ ವೀಕ್ಷಿಸಲು ಅವಕಾಶ ಸಿಗುತ್ತದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರದೇಶಗಳಲ್ಲೂ ಈ ಖಗೋಳ ದೃಶ್ಯ ಅದ್ಭುತವಾಗಿ ಕಾಣಿಸಲಿದೆ. ಒಟ್ಟಾರೆ 2026ರ ಮಾರ್ಚ್ 3ರ ಚಂದ್ರಗ್ರಹಣವು ವಿಶ್ವದ ಅನೇಕ ದೇಶಗಳಲ್ಲಿ ಜನರನ್ನು ಆಕರ್ಷಿಸುವ ಖಗೋಳ ಘಟನೆಯಾಗಿದೆ. ಪ್ರಕೃತಿ ನೀಡುವ ಈ ಅದ್ಭುತ ಕ್ಷಣವನ್ನು ತಪ್ಪಿಸದೆ ವೀಕ್ಷಿಸಿ ಆನಂದಿಸಬಹುದು. ಚಂದ್ರಗ್ರಹಣದ ದಿನವು ಧಾರ್ಮಿಕವಾಗಿಯೂ ಮಹತ್ವದ ದಿನವಾಗಿದೆ. 2026ರ ಚಂದ್ರಗ್ರಹಣದ ದಿನದಂದು ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಪ್ರತಿಯೊಂದು ಕಷ್ಟಗಳು ಪರಿಹಾರವಾಗುವುದು, ಶುಭ ಫಲಗಳು ದೊರೆಯುವುದು. 2026ರ ಚಂದ್ರಗ್ರಹಣದ ದಿನದಂದು ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು?
ಚಂದ್ರಗ್ರಹಣದ ದಿನದಂದು ದಾನ ಮಾಡುವುದರ ಪ್ರಯೋಜನವೇನು? 2026ರ 2ನೇ ಗ್ರಹಣವಾಗಿ ಚಂದ್ರಗ್ರಹಣ ಬಂದಿದೆ. ಈ ವರ್ಷದ ಮೊದಲ ಚಂದ್ರಗ್ರಹಣವು ಮಾರ್ಚ್ 3, 2026 ಮಂಗಳವಾರ ಸಂಭವಿಸಲಿದೆ. ಗ್ರಹಣದ ದಿನದಂದು ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದು ನಮಗೆ ಸಂತೋಷವನ್ನು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಚಂದ್ರಗ್ರಹಣದ ದಿನದಂದು ಮಾಡುವಂತಹ ದಾನವು ನಮ್ಮನ್ನು ಚಂದ್ರದೋಷಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಚಂದ್ರನನ್ನು ನಮ್ಮ ಶಾಸ್ತ್ರದಲ್ಲಿ ಮನಸ್ಸಿನೊಂದಿಗೆ ಸಂಬಂಧವನ್ನು ಹೊಂದಿರುವ ದೇವರು ಎಂದು ಕರೆಯಲಾಗುತ್ತದೆ. ಹಾಗಾಗಿ ಚಂದ್ರಗ್ರಹಣದ ದಿನದಂದು ನಾವು ಕೆಲವೊಂದು ವಸ್ತುಗಳನ್ನು ದಾನ ಮಾಡಬೇಕು. ದೀಪದಾನ. ಚಂದ್ರಗ್ರಹಣದ ದಿನದಂದು ಜೋಡಿ ದೀಪಗಳನ್ನು ಬೆಳಗಿಸಬೇಕು. ಈ ದೀಪಗಳನ್ನು ನೀವು ಮನೆಯಲ್ಲೂ ಬೆಳಗಿಸಬಹುದು ಅಥವಾ ದೇವಸ್ಥಾನದಲ್ಲೂ ಬೆಳಗಿಸಬಹುದು ಅಥವಾ ನದಿಯ ದಡದಲ್ಲೂ ಬೆಳಗಿಸಬೇಕು. ಬೆಳಗಿಸಿದ ನಂತರ ಒಂದಿಷ್ಟು ಸಮಯ ಕಳೆದು ಆ ಜೋಡಿ ದೀಪಗಳನ್ನು ನದಿಯಲ್ಲಿ ತೇಲಿ ಬಿಡಬೇಕು. ಜೇಡಿಮಣ್ಣಿನ ದೀಪಗಳನ್ನು ಬಳಸಿದರೆ ತುಂಬಾ ಒಳ್ಳೆಯದು. ಚಂದ್ರಗ್ರಹಣದ ದಿನದಂದು ಚಂದ್ರದೇವನನ್ನು ಸ್ಮರಿಸುತ್ತಾ ನೀವು ಈ ದೀಪಗಳನ್ನು ದಾನ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಶುಭ ಫಲಗಳು ನಿಮಗೆ ದೊರೆಯುವುದು. ಬಿಳಿ ಬಣ್ಣದ ವಸ್ತುಗಳು. ಚಂದ್ರದೇವನು ಬಿಳಿ ಬಣ್ಣದ ವಸ್ತುಗಳನ್ನು ಇಷ್ಟಪಡುತ್ತಾನೆ. ಹಾಗಾಗಿ ಚಂದ್ರಗ್ರಹಣದ ದಿನದಂದು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ಇದರಿಂದ ನಿಮ್ಮ ಅದೃಷ್ಟ ಬೆಳಗುವುದು. ಚಂದ್ರಗ್ರಹಣದ ದಿನದಂದು ನೀವು ಬಿಳಿ ಬಣ್ಣದ ಅಕ್ಕಿಯನ್ನು, ಸಕ್ಕರೆಯನ್ನು, ಹಾಲನ್ನು ಅಥವಾ ಹಾಲಿನಿಂದ ತಯಾರಿಸಲಾದ ವಸ್ತುಗಳನ್ನು ದಾನ ಮಾಡಬೇಕು. ಅದರಲ್ಲೂ ಈ ದಿನದಂದು ಬಿಳಿ ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದು ಶುಭ ಫಲಿತಾಂಶಗಳನ್ನು ತಂದುಕೊಡುತ್ತದೆ. ಚಂದ್ರಗ್ರಹಣದ ದಿನದಂದು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡೋದ್ರಿಂದ ಸಮೃದ್ಧಿ ಒಲಿದು ಬರುವುದು. ಬೆಳ್ಳಿ ಅಥವಾ ಮುತ್ತು. ಚಂದ್ರಗ್ರಹಣದ ದಿನದಂದು ನೀವು ಬೆಳ್ಳಿಯನ್ನು, ಮುತ್ತುಗಳನ್ನು ಸೇರಿಸಿ ಬೆಳ್ಳಿಯಿಂದ ತಯಾರಿಸಿದ ವಸ್ತುಗಳನ್ನು ದಾನ ಮಾಡಬೇಕು. ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತಂದುಕೊಡುವುದು. ಚಂದ್ರಗ್ರಹಣದ ದಿನದಂದು ನಾವು ಮಾಡುವಂಥ ಈ ದಾನವು ನಕಾರಾತ್ಮಕತೆಯನ್ನು, ನಕಾರಾತ್ಮಕ ಶಕ್ತಿಯನ್ನು ನಮ್ಮ ಹತ್ತಿರ ಕೂಡ ಸುಳಿಯದಂತೆ ಮಾಡುವುದು. ಬೆಳ್ಳಿಯ ವಸ್ತುಗಳನ್ನಲ್ಲದೆ ಬೆಳ್ಳಿ ಮತ್ತು ಮುತ್ತುಗಳಿಂದ ತಯಾರಿಸಲಾದ ವಸ್ತುಗಳನ್ನು ದಾನ ಮಾಡೋದ್ರಿಂದ ಕೂಡ ಜೀವನದ ಕಷ್ಟಗಳೆಲ್ಲ ಪರಿಹಾರವಾಗುವುದು. ಮಾನಸಿಕ ಶಾಂತಿ ದೊರೆಯುವುದು. ಹಣ. ಚಂದ್ರಗ್ರಹಣದ ದಿನದಂದು ನೀವು ನಿಮ್ಮ ಕೈಲಾದಷ್ಟು ಹಣವನ್ನು ದಾನ ಮಾಡಬೇಕು. ಈ ರೀತಿ ಹಣವನ್ನು ದಾನ ಮಾಡೋದ್ರಿಂದ ದೇವರು ಮತ್ತು ದೇವತೆಗಳ ಆಶೀರ್ವಾದ ನಿಮಗೆ ಸಿಗಬಹುದು. ಹಣವನ್ನು ದಾನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮಗೆ ಸಿಗುವುದು. ಆದರೆ ಧನವಂತರಿಗೆ ನೀವು ಹಣವನ್ನು ದಾನ ಮಾಡುವ ಬದಲು ಹಣದ ಸಮಸ್ಯೆಯಲ್ಲಿರುವವರಿಗೆ, ಬಡವರಿಗೆ ಹಣವನ್ನು ದಾನ ಮಾಡಬೇಕು. ಆಹಾರ. ಹಿಂದೂ ಧರ್ಮದಲ್ಲಿ ಆಹಾರ ಅಥವಾ ಆಹಾರ ವಸ್ತುಗಳ ದಾನವನ್ನು ಅತ್ಯಂತ ಪವಿತ್ರವಾದ ದಾನವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಮಹಾದಾನವೆಂದು ಕರೆಯಲಾಗುತ್ತದೆ. ಹಾಗಾಗಿ ಚಂದ್ರಗ್ರಹಣದ ದಿನದಂದು ನೀವು ಆಹಾರವನ್ನು ದಾನ ಮಾಡಬೇಕು. ಈ ದಿನದಂದು ಅಗತ್ಯವಿರುವವರಿಗೆ, ನಿರ್ಗತಿಕರಿಗೆ ಅಥವಾ ಕೈಲಾಗದವರಿಗೆ ನಿಮ್ಮ ಕೈಲಾದಷ್ಟು ಆಹಾರವನ್ನು ದಾನ ಮಾಡೋದ್ರಿಂದ ಚಂದ್ರದೇವನು ಶುಭ ಫಲಿತಾಂಶಗಳು ನಿಮಗೆ ಸಿಗುವಂತೆ ಮಾಡುತ್ತಾನೆ. ಆಹಾರವಲ್ಲದೆ ಆಹಾರ ವಸ್ತುಗಳನ್ನು ಕೂಡ ದಾನ ಮಾಡಬಹುದು. ಇಂದು ಚಂದ್ರನು ಭೂಮಿಯ ನೆರಳಿನ ಮೂಲಕ ನೇರವಾಗಿ ಹಾದು ಹೋಗಲಿದ್ದು ಸಂಪೂರ್ಣ ಚಂದ್ರಗ್ರಹಣವನ್ನು ಸೃಷ್ಟಿಸಲಿದೆ. ಸಂಜೆ ಪ್ರಕಾಶಮಾನವಾದ ಮತ್ತು ಸುತ್ತಿನ ಹುಣ್ಣಿಮೆಯ ಮೇಲೆ ಕಪ್ಪು ನೆರಳು ಹರಡಲು ಪ್ರಾರಂಭಿಸುತ್ತದೆ. ಚಂದ್ರನು ನೆರಳಿನಲ್ಲಿ ಸಂಪೂರ್ಣವಾಗಿ ಮುಳುಗಿದ ನಂತರ ಅದು ಕೆಂಪು ಬಣ್ಣದ ಹೊಳಪನ್ನು ಪಡೆಯುತ್ತದೆ. ಖಗೋಳಶಾಸ್ತ್ರಜ್ಞರು ಇದನ್ನು ಸಂಪೂರ್ಣತೆ ಎಂದು ಕರೆಯುತ್ತಾರೆ. ಆದರೆ ಆಕಾಶದಲ್ಲಿ ದೊಡ್ಡದಾಗಿ ನೇತಾಡುವ ಕೆಂಪು ಚಂದ್ರನ ಅಶುಭ ನೋಟದೊಂದಿಗೆ ಇತಿಹಾಸದಾದ್ಯಂತ ಮತ್ತು ಸಂಸ್ಕೃತಿಗಳಲ್ಲಿ ಇದನ್ನು ದುಷ್ಟತನದ ಸೂಚನೆಯಾಗಿ ನೋಡಲಾಗಿದೆ ಎಂಬುದು ಆಶ್ಚರ್ಯವೇನಿಲ್ಲ. ಇಂದಿನ ಜಗತ್ತಿನಲ್ಲಿ ರಕ್ತಚಂದ್ರ ಎಂಬ ಹೆಸರು ಸಾರ್ವಜನಿಕ ಕಲ್ಪನೆಯನ್ನು ಸುಲಭವಾಗಿ ಸೆರೆಹಿಡಿದಿದೆ. ಚಂದ್ರಗ್ರಹಣವನ್ನು ನೋಡುವುದು ನಾವು ಆಕರ್ಷಕ ಬ್ರಹ್ಮಾಂಡದ ಭಾಗವಾಗಿದ್ದೇವೆ ಎಂಬುದನ್ನು ನೆನಪಿಸುತ್ತದೆ. ಯಾವುದೇ ವಿಶೇಷ ಉಪಕರಣಗಳ ಅಗತ್ಯವಿಲ್ಲ ಮತ್ತು ಸಾಮಾನ್ಯವಾಗಿ ಆಕಾಶದಲ್ಲಿ ಚಂದ್ರನನ್ನು ಕಂಡುಹಿಡಿಯುವುದು ಕಷ್ಟವೇನಲ್ಲ. ಗ್ರಹಣವು 2029ರವರೆಗೆ ರಕ್ತಚಂದ್ರನನ್ನು ನೋಡುವ ಕೊನೆಯ ಅವಕಾಶವಾಗಿರುತ್ತದೆ. ನಾನು ಚಂದ್ರಗ್ರಹಣವನ್ನು ಯಾವಾಗ ನೋಡಬಹುದು? ಚಂದ್ರಗ್ರಹಣಗಳು ಕೆಲವು ಗಂಟೆಗಳನ್ನು ತೆಗೆದುಕೊಳ್ಳುವ ನಿಧಾನ ಘಟನೆಯಾಗಿದೆ. ಈ ಸಂದರ್ಭದಲ್ಲಿ ಚಂದ್ರನು ಭೂಮಿಯ ನೆರಳನ್ನು ಪ್ರವೇಶಿಸಲು 75 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಇದನ್ನು ಭಾಗಶಃ ಗ್ರಹಣ ಹಂತ ಎಂದು ಕರೆಯಲಾಗುತ್ತದೆ. ಇದರ ನಂತರ ಚಂದ್ರನು ಕೆಂಪು ಬಣ್ಣಕ್ಕೆ ತಿರುಗಿದಾಗ ಸಂಪೂರ್ಣತೆಯ 1 ಗಂಟೆ ಇರುತ್ತದೆ ಮತ್ತು ನಂತರ ಚಂದ್ರನು ನೆರಳಿನಿಂದ ಹೊರಬಂದು ಪೂರ್ಣ ಹೊಳಪಿಗೆ ಮರಳಿದಾಗ ಮತ್ತೊಂದು 75 ನಿಮಿಷಗಳು. ಚಂದ್ರನಿಗೆ ಹೋಲಿಸಿದರೆ ಭೂಮಿಯ ನೆರಳು ತುಂಬ ದೊಡ್ಡದಾಗಿರುವುದರಿಂದ ನಮ್ಮ ಗ್ರಹದ ರಾತ್ರಿಯ ಬದಿಯಲ್ಲಿರುವ ಪ್ರತಿಯೊಬ್ಬ
ಪ್ರತಿಯೊಬ್ಬರು ಒಂದೇ ಸಮಯದಲ್ಲಿ ಚಂದ್ರಗ್ರಹಣವನ್ನು ಅನುಭವಿಸುತ್ತಾರೆ. ಪ್ರಕಾಶಮಾನವಾದ ಚಂದ್ರನ ವಿರುದ್ಧ ಭೂಮಿಯ ನೆರಳು ಮೊದಲಿಗೆ ಕಪ್ಪು ಬಣ್ಣದಲ್ಲಿ ಕಾಣುತ್ತದೆ. ಚಂದ್ರನು ಸಂಪೂರ್ಣವಾಗಿ ನೆರಳಿನಲ್ಲಿ ಮುಳುಗಿದಾಗ ಮಾತ್ರ ಕೆಂಪು ಬಣ್ಣದ ರಕ್ತ ಚಂದ್ರ ಹೊಳಪು ಸ್ಪಷ್ಟವಾಗುತ್ತದೆ. ಚಂದ್ರನು ಎಷ್ಟು ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂಬುದು ಆ ಸಮಯದಲ್ಲಿ ಭೂಮಿಯ ವಾತಾವರಣದ ಸ್ಥಿತಿಯನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ. ವಾತಾವರಣವು ಧೂಳಿನೊಂದಿಗೆ ಕೂಡಿದ್ದಷ್ಟು ಬೆಳಕು ಕಡಿಮೆಯಾಗಿ ಅದನ್ನು ಹಾದು ಹೋಗುತ್ತದೆ. ಚಂದ್ರನನ್ನು ಗಾಢ ಮತ್ತು ಆಳವಾದ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಸ್ಪಷ್ಟ ಮತ್ತು ಹೆಚ್ಚು ಪಾರದರ್ಶಕ ವಾತಾವರಣವು ಹೆಚ್ಚು ಸೂರ್ಯನ ಬೆಳಕನ್ನು ಹಾದು ಹೋಗಲು ಅನುವು ಮಾಡಿಕೊಡುತ್ತದೆ. ಚಂದ್ರನನ್ನು ಪ್ರಕಾಶಮಾನವಾದ ಕಿತ್ತಳೆ ಹೊಳಪಿನಲ್ಲಿ ಮುಳುಗಿಸುತ್ತದೆ. ನೀಲಿ ಬೆಳಕು ಹರಡಿಕೊಂಡಿರುವುದರಿಂದ ಕೆಂಪು ಬೆಳಕು ಮಾತ್ರ ವಾತಾವರಣದ ಮೂಲಕ ಹಾದು ಹೋಗುತ್ತದೆ. ರೇಲಿ ಸ್ಕ್ಯಾಟರಿಂಗ್ ಎಂದು ಕರೆಯಲ್ಪಡುವ ಇದು ಆಕಾಶವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುವ ಅದೇ ಪ್ರಕ್ರಿಯೆಯಾಗಿದೆ. ನೀಲಿ ಬೆಳಕು ವಾತಾವರಣದ ಮೂಲಕ ಚಂದ್ರನ ಕಡೆಗೆ ಹಾದು ಹೋಗುವುದಿಲ್ಲ, ಏಕೆಂದರೆ ಅದು ಇಡೀ ಆಕಾಶದಲ್ಲಿ ಹರಡಿಕೊಂಡಿರುತ್ತದೆ. ನಾವು ಹಗಲಿನ ಆಕಾಶದಲ್ಲಿ ಎಲ್ಲಿ ನೋಡಿದರೂ ನಮ್ಮ ಕಣ್ಣುಗಳು ಯಾದೃಚ್ಛಿಕವಾಗಿ ಚದುರಿದ ನೀಲಿ ಬಣ್ಣಕ್ಕೆ ಕಿರಣಗಳಲ್ಲಿ ಒಂದನ್ನು ನೋಡುತ್ತವೆ. ಚಂದ್ರನು ಭೂಮಿಯ ನೆರಳಿನ ಮೂಲಕ ನೇರವಾಗಿ ಹಾದು ಹೋಗಲಿದ್ದು ಸಂಪೂರ್ಣ ಚಂದ್ರಗ್ರಹಣವನ್ನು ಸೃಷ್ಟಿಸಲಿದೆ.